ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಫಂಡಿಂಗ್ ಆರೋಪಗಳ ಕುರಿತು ಸಾಮಾಜಿಕ ಕಾರ್ಯಕರ್ತಿ ರಮಾ ನಾಗರಾಜ್ ಹಾಗೂ ಗಿರೀಶ್ ಮಟ್ಟಣ್ಣವರ್ ಜಂಟಿ ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಮಾ ನಾಗರಾಜ್, ಚಿನ್ನಯ್ಯ ಎಂಬ ವ್ಯಕ್ತಿ ನನ್ನ ವಿರುದ್ಧ ಮಾಡಿರುವ ಆರೋಪಗಳು ಸಂಪೂರ್ಣ ಸುಳ್ಳು ಮತ್ತು ಯಾವುದೇ ಹುರುಳಿಲ್ಲ. ಧರ್ಮಸ್ಥಳ ವಿಚಾರದಲ್ಲಿ ನಾನು ಧ್ವನಿ ಎತ್ತಿದ್ದೇ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ ಎಂದು ಹೇಳಿದರು. ನನ್ನ ಬ್ಯಾಂಕ್ ಖಾತೆಯಿಂದ ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಆಗಿದೆ ಎಂದು ಆರೋಪಿಸಲಾಗಿದೆ. ಆದರೆ ಕೋಟಿಗೆ ಎಷ್ಟು ಸೊನ್ನೆ ಇರುತ್ತದೆ ಎಂಬುದೇ ನನಗೆ ಗೊತ್ತಿಲ್ಲ. 200 ಕೋಟಿ ರೂಪಾಯಿ ಫಂಡಿಂಗ್ ಮಾಡಿದ್ದೇನೆ ಎಂಬ ಆರೋಪವನ್ನು ನ್ಯಾಯಾಲಯದಲ್ಲಿ ಸಾಬೀತುಪಡಿಸುತ್ತೇನೆ ಎಂದು ಹೇಳಲಾಗಿತ್ತು. ಆದರೆ ಇದುವರೆಗೆ ಯಾವುದೇ ದಾಖಲೆ ಅಥವಾ ಸಾಕ್ಷ್ಯವನ್ನು ಸಲ್ಲಿಸಲಿಲ್ಲ ಎಂದು ಅವರು ಆರೋಪಿಸಿದರು. ಧರ್ಮಸ್ಥಳ ಸಂಘದ ಕಾರ್ಯವೈಖರಿಯಲ್ಲಿ ಆರ್ಬಿಐ ನಿಯಮ ಉಲ್ಲಂಘನೆಯಾಗುತ್ತಿದೆ ಎಂಬ ಆರೋಪವನ್ನು ಅವರು ಮಾಡಿದರು. ಗ್ರಾಮೀಣ ಭಾಗದ ಹೆಣ್ಣುಮಕ್ಕಳ ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಿದ್ದಕ್ಕೆ ತಮ್ಮ ವಿರುದ್ಧ ಸಂಚು ರೂಪಿಸಿ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ದೂರಿದರು. ಹಿರಿಯೂರು ಹಾಗೂ ದಾವಣಗೆರೆಯಲ್ಲಿ ನನ್ನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ಕಾನೂನುಬದ್ಧ ಹೋರಾಟವನ್ನು ಹತ್ತಿಕ್ಕುವ ಉದ್ದೇಶದಿಂದಲೇ ಈ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ರಮಾ ನಾಗರಾಜ್ ಹೇಳಿದರು. ಹೈಕೋರ್ಟ್ನಲ್ಲಿ ತಮ್ಮ ವಿರುದ್ಧದ ಆರೋಪಗಳಿಂದ ಮುಕ್ತಗೊಳಿಸಲಾಗಿದೆ ಎಂದು ಹೇಳಿದ ಅವರು, ನಾವು ಕಾನೂನು ಪ್ರಕಾರವೇ ಹೋರಾಟ ಮುಂದುವರಿಸುತ್ತಿದ್ದೇವೆ. ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಯಲ್ಲಿ ನಾನು ಪ್ರಮಾಣ ಮಾಡಲು ಸಿದ್ಧ. ಆರೋಪ ಮಾಡಿದವರು ಬಂದು ಪ್ರಮಾಣ ಮಾಡಲಿ ಎಂದು ಸವಾಲು ಹಾಕಿದರು. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟವನ್ನು ಕೈಬಿಡುವುದಿಲ್ಲ. ನಾನು ನ್ಯಾಯಾಧೀಶರ ಮಗಳು. ನ್ಯಾಯದ ಪರವಾಗಿ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರೆಯಲಿದೆ. ಉಚ್ಚ ನ್ಯಾಯಾಲಯದಲ್ಲಿ ಈ ವಿಷಯದ ಕುರಿತು ವಾದ ಮಂಡಿಸಿರುವ ನ್ಯಾಯಾಂಗ ಪ್ರಕ್ರಿಯೆಯನ್ನು ನಾವು ಗೌರವಿಸುತ್ತೇವೆ ಎಂದು ರಮಾ ನಾಗರಾಜ್ ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ ಮಾಡಲಾದ ಆರೋಪಗಳಿಗೆ ಸಂಬಂಧಿಸಿದಂತೆ ಆರೋಪಿತ ವ್ಯಕ್ತಿಗಳಿಂದ ಅಥವಾ ಸಂಬಂಧಿತ ಸಂಸ್ಥೆಗಳಿಂದ ಪ್ರತಿಕ್ರಿಯೆ ಲಭ್ಯವಾಗಿಲ್ಲ. ಪ್ರಕರಣಕ್ಕೆ ಸಂಬಂಧಿಸಿದ ವಿಚಾರಗಳು ನ್ಯಾಯಾಂಗದ ಪರಿಶೀಲನೆಯಲ್ಲಿವೆ. ನನ್ನ ಮೇಲೆ ಚಿನ್ನಯ್ಯ ಅನ್ನೋ ವ್ಯಕ್ತಿ ಸೌಜನ್ಯ ಕೇಸಲ್ಲಿ ಆತ ತಾನೇ ಬಂದು ಸರೆಂಡರ್ ಆಗಿ ಆರೋಪಿ ಅಂತ ಹೇಳಿಕೊಂಡು ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳಿ ಪೊಲೀಸ್ ಇಲಾಖೆಗೆ ತನ್ನನ್ನೇ ತಾನು SITಯಲ್ಲಿ ಸರೆಂಡರ್ ಆದಂಥ ವ್ಯಕ್ತಿ ನನ್ನ ಮೇಲೆ ಆರೋಪ ಮಾಡಿ 200 ಕೋಟಿ ಹಗರಣ ನಾನು ಫಂಡಿಂಗ್ ಮಾಡಿದ್ದೀನಿ ಅಂತ ಹೇಳಿ ಅದು ಯಾರು 5 ಜನರ ಮೇಲೆ ಆರೋಪ ಮಾಡಿದರು. ಮೊದಲನೇದಾಗಿ ಮಹೇಶಣ್ಣ, ಗಿರೀಶ್ ಮಟ್ಟಣ್ಣನವರ್, ಮತ್ತು ಜಯಂತ್ ಟಿ ಹಾಗೂ ವಿಠಲ್ ಗೌಡ, ದನ್ನ ಪ್ರಕಾಶ್ ರೈ, ರಮಾ ನಾಗರಾಜ್. ನಾನು ಇಲ್ಲಿ ಧರ್ಮಸ್ಥಳದ ಒಂದು ಸಂಘದ ಒಂದು ಕೆಲಸಕ್ಕೆ ನಾನು ಮಾಡಿದ್ದ ಕೆಲಸಕ್ಕೆ ಇವರೆಲ್ಲ ಬಿಟ್ಟರು ಎಲ್ಲ 5 ಜನರನ್ನು ಟಾರ್ಗೆಟ್ ಮಾಡಿಕೊಂಡು ಏನಿಲ್ಲ ಸುಖ ಸುಮ್ಮನೆ ಅವರು ತಮ್ಮ ಒಂದು ಬೇಳೆಕಾಳು ಬೇಯಿಸ್ಕೊಳ್ಳಿಕ್ಕೆ ಯಾರ್ಯಾರು ಹೋರಾಟಗಾರರಿದ್ದಾರೆ ಎಲ್ಲರ ಮೇಲೆ ಒಂದು ಅಲಿಗೇಷನ್ ಮಾಡೋದು ಇದು ಮಾಡ್ಕೊಂಡು ಬಂದರು. ಅದೇ ರೀತಿ 5 ಜನದ ಮೇಲೆ ಅಲಿಗೇಷನ್ ಮಾಡಿ ನಾನು ನನ್ನ ಒಂದು ಅಕೌಂಟಿಂದ ಅವರ ಹೆಂಡತಿ ಅಕೌಂಟಿಗೆ ದುಡ್ಡು ಹಾಕಿದ್ದೀನಿ ಅಂತ ಹೇಳಿ ಆರೋಪ ಮಾಡಿದರು. ಅದು ಮಾಧ್ಯಮದಲ್ಲೆಲ್ಲ ಬಂತು. ಅದು ನನಗೆ ಖೇದ ಆಯಿತು. ಯಾಕಂದರೆ 200 ಕೋಟಿಗೆ ಎಷ್ಟು ಸೊನ್ನೆ ಅಂತ ಗೊತ್ತಿಲ್ಲದವಳು ನಾನು ಹೋರಾಟ ಅಷ್ಟೇ ಹೊರತು ಕಾನೂನುಬದ್ಧವಾಗಿ ಇಲಾಖೆ ಜೊತೆ ನಾನು ಇಷ್ಟು ವರ್ಷ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಚಿತ್ರದುರ್ಗದಲ್ಲೆಲ್ಲ ಈ ರಾಜ್ಯ ಮಟ್ಟದಲ್ಲೇ ಅಂತಾರಾಜ್ಯ ಮಟ್ಟದಲ್ಲೂ ನಾನು ನನ್ನ ಒಂದು ಕೆಲಸ ನಿರ್ವಹಿಸಿದ್ದೇನೆ. ಅದು ನಾನು ಹೆಮ್ಮೆಯಿಂದ ಹೇಳ್ತೇನೆ. ಆದರೆ ಎಲ್ಲೇ ಆದ್ರೂ ನಾವು ಇಂಥಕ್ಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಬರುತ್ತೆ ಅಂದರೆ ಧರ್ಮಸ್ಥಳ ಅದು ಊರು ಸ್ವಾಮಿ. ಅದು ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಯಾರು ಮಾತಾಡೋ ಹಕ್ಕಿಲ್ಲ. ಅವ್ರಿಗೂ ಇಲ್ಲ, ನನಗೂ ಇಲ್ಲ, ಮತ್ತೊಬ್ಬರಿಗೂ ಇಲ್ಲ. ನಾವು ಅದ್ರ ಬಗ್ಗೆ ನಾವು ಯಾರೂ ಮಾತಾಡ್ತಾ ಇಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಅದು ನಾವು ಧರ್ಮಸ್ಥಳ ಅದು ನೇಮ್ ಆಫ್ ದ ಪ್ಲೇಸ್ ಅಷ್ಟೇ. ಆ ನೇಮ್ ಆಫ್ ದ ಪ್ಲೇಸ್ನ ನಾನು ಚಿತ್ರದುರ್ಗ ಅಂದೆ ನಾನು ಬೇರೆ ಊರು ಅನ್ನೋಕ್ಕಾಗತ್ತಾ? ಇಲ್ಲ. ಸೊ ಹಾಗೆ ನಾವು ಧರ್ಮಸ್ಥಳನ ಅದು ಒಂದು ಊರು ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಅದನ್ನು ಇವರು ವೈಭೀಕರಿಸಿ ಅದನ್ನು ಕ್ಷೇತ್ರಕ್ಕೆ ಅಗೌರವ ತೋರಿಸ್ತಾರೆ ಅಂತ ಹೇಳಿ ಅದಕ್ಕೆ ನಾನು ಫಂಡಿಂಗ್ ಕೊಡ್ತಿದ್ದೀನಿ 200 ಕೋಟಿ ಅಂತ ಹೇಳ್ತಾರೆ. ನನಗೆ ಸ್ವಾಮಿ, ನನಗೆ 200 ಕೋಟಿ ಅಲ್ಲ, ಕೋಟಿಗೆ ಎಷ್ಟು ಸೊನ್ನೆ ಅನ್ನೋದೇ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ATM ಕಾರ್ಡಿಂದ ದುಡ್ಡು ಹೋಗಿದೆ ಅಂತ ಹೇಳಿ ಅವ್ರ ಹೆಂಡತಿಗೆ ನಾನು ಹಾಕಿದ್ದೀನಿ ಅಂತ ಚಿನ್ನಯ್ಯ ಆರೋಪ ಮಾಡ್ತಾರೆ. ಆರೋಪ ಮಾಡೋದಿರಲಿ, ನಾನು ಕೋರ್ಟಲ್ಲಿ ಅದನ್ನು ಸಾಬೀತುಪಡಿಸ್ತೀನಿ ಅಂತ ಹೇಳಿದವರು. ನಾನು ಅವರು ಇದಕ್ಕೆ ನಾನು ನಿಮಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ. ಯಾಕಂದರೆ ಇದು ಸುಳ್ಳು ಆರೋಪ. ನಾನೇನು ಮಾಡಿಲ್ಲ, ನಾನು ಯಾರಿಗೂ ಹೆದರೋ ಅವಶ್ಯಕತೆ ಇಲ್ಲ. ನಾನು ಸರಿ ಇದ್ದಾಗ ನಾನು ಇನ್ನೊಬ್ಬರಿಗೆ ಹೆದರೋ ಅವಶ್ಯಕತೆ ಇಲ್ಲ. ಆಮೇಲೆ ಇದು ಆಗ್ಲಿಕ್ಕೆ ಇನ್ನೂ ಒಂದು ಮುಖ್ಯ ಕಾರಣ ಏನಂದರೆ SKRDP ಇದು ನಾನು ನಿರಂತರವಾಗಿ ಹೋರಾಟ ಮಾಡ್ತಾಯಿದ್ದೀನಿ. ಅದು ಯಾಕೆ ಅಂದರೆ ಅದು ಅವರು
ಅಗೇನೆಸ್ಟ್ ಟು ದ RBI ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ದೇ ಆರ್ ಗೋಯಿಂಗ್. ಆಮೇಲೆ ನಮ್ಮ ಹೆಣ್ಣುಮಕ್ಕಳನ್ನ ಬೀದಿಗೆ ತಂದು ಗ್ರಾಮಾಭಿವೃದ್ಧಿ ಸಂಘ ಅಂತ ಹೇಳಿ ಮಾಡಿ, ಆ ಗ್ರಾಮಾಭಿವೃದ್ಧಿ ಸಂಘದಿಂದ ನಮ್ಮ ಹೆಣ್ಣುಮಕ್ಕಳು ಬೀದಿಗೆ ಬಂದಿದ್ದಾರೆ. ಇಲ್ಲಿ ಬಿಟ್ಬಿಡಿ, ಸಿಟಿಲಲ್ಲ, ಹಳ್ಳಿಗಳಲ್ಲಿ ರಿಮೋಟ್ ಏರಿಯಾದಲ್ಲಿ ಎಷ್ಟು ಮಾನ ಇಚ್ಛೆ ಮಾತಾಡಿ ಅವ್ರಿಗೆ ತೇಜೋವಧೆ ಮಾಡಿ ಅವ್ರಿಗೆ ಅಗೌರವವಾಗಿ ನಡ್ಕೊಳ್ಳೋವಂಥ ಈ SKRDP ಆಫೀಸರ್ಸ್ ಏನಂತ ತಮ್ಮ ಮಾಡ್ಕೊಂಡಿದ್ದಾರೆ ಅವ್ರುಗಳು ಮಾಡಿ ನಮ್ಮ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ದೇ ಆರ್ ಗೋಯಿಂಗ್ ಫಾರ್ ದ ಪ್ರಾಸ್ಟಿಟ್ಯೂಷನ್ಗೆ ಹೋಗ್ತಿದ್ದಾರೆ. ಅದು ಒಂದು ನಮಗೆ ಕಳವಳ. ಯಾಕಂದರೆ ಒಂದು ಹೆಣ್ಣು ಒಂದು ತನ್ನದೇ ಒಂದು ಮರ್ಯಾದೆ ಬದುಕು ಜೀವನ ಮಾಡುವಂಥ ಮಹಿಳೆಯರು ಇವತ್ತು ಈ ಮಟ್ಟಕ್ಕೆ ಹೋಗ್ತಾರೆ ಅಂದರೆ ಅಸಹಾಯಕತೆ. ಎಕಾನಮಿಕಲಿ ದೇ ಆರ್ ಬ್ಯಾಕ್ವರ್ಡ್, ಎಕಾನಮಿಕಲಿ ದೇ ಆರ್ ಹೆಲ್ಪ್ಲೆಸ್. ಅದೆಲ್ಲವನ್ನು ಉಪಯೋಗ ತಗೊಂಡು ಇವ್ರುಗಳು ಈ ರೀತಿ ಮಾಡಿದ್ರೆ ಅದು ಸಾಲ ಅವ್ರು ಕೇಳಲ್ಲ, ಇವರೇ ಹೋಗಿ ಕೊಡ್ತಾರೆ. ಕೊಟ್ಟ ಮೇಲೆ ಆ ಸಾಲನ ಹೇಗೆ ರಿಕವರ್ ಮಾಡಬೇಕು? ಥ್ರೂ ಬ್ಯಾಂಕ್ ಓನ್ಲಿ ದೇ ಹ್ಯಾವ್ ಟು ನೋ. ಸಾಲ ಕೊಡಬೇಕಾದ್ರೆ ಬ್ಯಾಂಕಿಂದ ಕೊಡ್ತಾರೆ, ರಿಕವರಿ ಮಾಡಬೇಕಾದ್ರೆ ದಿಲ್ಗೋ ಪರ್ಸ್ನಲಿ. ನಾನು ಹೇಳೋದು, ನಾವು ಲೋನ್ ತೊಗೋತೀವಿ ಎಲ್ಲ ಬ್ಯಾಂಕಲ್ಲಿ, ಆದರೆ ನಾವೇ ಹೋಗಿ ಕಟ್ತೀವಿ, ಯಾರು ಬ್ಯಾಂಕ್ನವ್ರು ಬರಲ್ಲ. ವೈ ದಿಸ್ SKRDP? ಯಾಕೆ ನಾವು ಕ್ವಶನ್ ಮಾಡಬಾರ್ದ? ನಾವು ಕ್ವಶನ್ ಮಾಡಿದ್ರೆ ಅವರು ನಮ್ಮ ಮೇಲೆ ಇಲ್ಲಿ ಹಿರಿಯೂರಿನಲ್ಲಿ ಒಂದು FIR ಮಾಡಿಸಿದ್ದೀನಿ. ಮತ್ತು ಅನ್ಯಾಯಕ್ಕೊಳಗಾದಂಥ ಒಬ್ಬ ಮಹಿಳೆಗೆ ನಾನು ನ್ಯಾಯ ಕೊಡಿಸ್ಲಿಕ್ಕೆ ಅಂತ ದಾವಣಗೆರೆ ಹೋದರೆ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಎಷ್ಟೇ ಜನ ರೀ? 50 ಜನ ಅಟ್ಯಾಕ್ ಮಾಡ್ತಾರೆ. ಏನು ರೀ ಕಾನೂನಲ್ಲಿ ಇವ್ರಿಗಷ್ಟೇನ ರೈಟ್ಸು? ನಮಗೆ ಇಲ್ವಾ? ನಾವು ಒಬ್ಬ ಹೆಣ್ಣುಮಗಳು, ಅದು ವಿಧವಾ ಹೆಣ್ಮಗಳು, ಅಸಹಾಯಕ ಮಹಿಳೆ, ಆಕೆ ತನ್ನ 20 ವರ್ಷದಿಂದ ಕಟ್ಟಿದ ಒಂದು ಉಳಿತಾಯದ ಹಣ ಎಷ್ಟು ಅಂತ ಕೇಳಿದ್ರೆ ತಪ್ಪ? ಅದನ್ನು ನಾವು ಕೇಳಿಕ್ಕೆ ಹೋದರೆ ನನ್ನ ಮೇಲೆ ಜಂಟಿ ಅವ್ರ ಮೇಲೆ ಅಟ್ಯಾಕ್ ಮಾಡಿಸಿದ್ರು. ನಾನು ಅಲ್ಲಿ ಒಂದು FIR ಮಾಡಿಸಿದ್ದೀನಿ. ಅದನ್ನು ಮೊನ್ನೆ ಏನು ಮಾಡ್ತಾರೆ, ಒಂದೂವರೆ ತಿಂಗಳ ಹಿಂದೆ ಅದನ್ನು B ರಿಪೋರ್ಟ್ ಹಾಕ್ತಾರೆ ಸರ್ಕಲ್ ಇನ್ಸ್ಪೆಕ್ಟ್ರು. ನಾನು ಕೇಳಿದೆ, ಐ ಆಮ್ ದ ವಿಟ್ನೆಸ್, ನಾನೇ ವಿಕ್ಟಿಮು, ನನ್ನ ಜೊತೆ ಈ 3 ಜನ ವಿಟ್ನೆಸ್ ಇದ್ದಾರೆ.